ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅವಿನಾಶ್ ಕಡೆ ಶಿವಾಲಯ. ಕರಾವಳಿ ಭಾಗದಲ್ಲಿ ಕಳೆದ 7-8 ತಿಂಗಳುಗಳಿಂದ ನಿರಂತರವಾಗಿ ಕೇಳಿ ಬರ್ತಿದ್ದ ದೈವಗಳ ನೇಮಕೋಲಗಳ ನಿನಾದಕ್ಕೆ ತೆರೆಬಿದ್ದಿದೆ. ಯಕ್ಷಗಾನದ ಅಬ್ಬರದ ಆಟಕ್ಕೆ ಮಂಗಳಗೀತೆ ಹಾಡಿ ಗೆಜ್ಜೆಗಳು ಸದ್ದು ನಿಲ್ಲಿಸಿದೆ. ಕಂಬಳದ ಕೋಣಗಳು ತಮ್ಮ ಬಿರುಸಿನ ಓಟವನ್ನು ನಿಲ್ಲಿಸಿ ವಿರಾಮ ಪಡೆಯುತ್ತಿದೆ. ಇದರರ್ಥ ತುಳುನಾಡಿನಲ್ಲಿ ಪತ್ತನಾಜೆ ಬಂದಿದೆ. ಪತ್ತನಾಜೆ ಅನ್ನೋದು ಕರಾವಳಿ ಭಾಗದಲ್ಲಿ ನಡೆಯುತ್ತಿರುವ ಯಕ್ಷಗಾನ, ನೇಮಕೋಲ, ಕಂಬಳ, ಆಟಕೂಟಗಳು ಸೇರಿದಂತೆ ಮದುವೆ ಶುಭ ಸಮಾರಂಭಗಳಿಗೆ ವಿರಾಮ ನೀಡುವ ದಿನ. ಆ ದಿನದಿಂದ ಮುಂದಿನ 2-3 ತಿಂಗಳು ತುಳುನಾಡಿನಲ್ಲಿ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ. ಪತ್ತನಾಜೆಗೆ 10 ಪನಿಯಾಂಡಲ ಬರ್ಸಬೂರುಡು. ಅಂದರೆ ಪತ್ತನಾಜಿಯ ದಿನ 10 ಅನಿಯಾದರೂ ಮಳೆ ಬೀಳಲೇಬೇಕು ಅನ್ನೋ ಮಾತಿದೆ. ಇದರರ್ಥ ಪತ್ತನಾಜಿಯ ದಿನದಿಂದ ಅಧಿಕೃತವಾಗಿ ಮಳೆಗಾಲಕ್ಕೆ ಸಿದ್ಧತೆಗಳು ಆರಂಭವಾಗುತ್ತವೆ. ಪತ್ತನಾಜಿಯು ತುಳುನಾಡಿನ ಸಂಸ್ಕೃತಿಯಲ್ಲಿ ದೈವ ದೇವಸ್ಥಾನಗಳಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವಗಳು, ಜಾತ್ರೆಗಳು ಹಾಗೂ ಯಕ್ಷಗಾನ ಮೇಳಗಳು ಸೇರಿದಂತೆ ಎಲ್ಲ ಸಂಭ್ರಮಾಚರಣೆಗಳಿಗೆ ಅಧಿಕೃತವಾಗಿ ತೆರೆ ಎಳೆಯುತ್ತದೆ. ತುಳು ಕ್ಯಾಲೆಂಡರ್ನ ಬೇಷ ಅಂದರೆ ವೃಷಭ ತಿಂಗಳ 10ನೇ ದಿನದಂದು ಈ ಪತ್ತನಾಜಿಯನ್ನು ಆಚರಣೆ ಮಾಡ್ತಾರೆ. ಈ ಪತ್ತನಾಜಿ ನಿಯಮವು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಮತ್ತು ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಆಚರಣೆಯಲ್ಲಿದೆ. ಪತ್ತನಾಜಿಯ ದಿನದಂದು ಬಾಗಿಲು ಮುಚ್ಚಲ್ಪಟ್ಟ ದೈವಸ್ಥಾನ, ದೇವಾಲಯ ಸೇರಿದಂತೆ ಇತರ ಶುಭ ಸಮಾರಂಭಗಳು ಮತ್ತೆ ಪುನರಾರಂಭಗೊಳ್ಳೋದು ದೀಪಾವಳಿ ಹಬ್ಬದ ಸಮಯದಲ್ಲಿ. ಈ 3 ತಿಂಗಳುಗಳ ಕಾಲ ಕೃಷಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಜನರು ತಮ್ಮ ಬೇಸಾಯದ ಕಾಯಕದಲ್ಲೇ ಸಂಪೂರ್ಣವಾಗಿ ಕಳೆದು ಹೋಗ್ತಾರೆ. ಇದರಿಂದ ಬೇರೆ ಯಾವುದೇ ಕೆಲಸಗಳಿಗೆ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ. ಮುಂದಿನ 3 ತಿಂಗಳು ಮಳೆಗಾಲವಾದ್ದರಿಂದ ವಿಪರೀತ ಮಳೆಯ ಕಾರಣ ಈ ಎಲ್ಲ ಶುಭ ಸಮಾರಂಭಗಳಿಗೆ ವಿರಾಮ ನೀಡಿರುವ ಸಾಧ್ಯತೆ ಇದೆ ಅಂತ ಹಿರಿಯರು ಹೇಳ್ತಾರೆ. ಪತ್ತನಾಜಿಯ ನಂತರ ಕೃಷಿ ಕೆಲಸಗಳಿಗೆ ಇಳಿಯುವ ಕೃಷಿಕರು ಭತ್ತದ ಗದ್ದೆಯಲ್ಲೋ ಅಥವಾ ಇನ್ನಿತರ ಕೃಷಿ ಪ್ರಧಾನ ಕೆಲಸಗಳಲ್ಲೋ ತೊಡಗಿಸಿಕೊಳ್ತಾರೆ. ಹೀಗಾಗಿ ಪತ್ತನಾಜಿಯ ದಿನ ಗುಳಿಗ, ಭೈರವ ಮತ್ತು ಇತರ ದೈವಗಳನ್ನು ಸಮಾಧಾನ ಪಡಿಸಲು ಬಾಳೆ ಎಲೆಯ ಮೇಲೆ ಅಕ್ಕಿ ಮತ್ತು ಇತರ ಕೋಳಿ ಮತ್ತು ಖಾದ್ಯಗಳನ್ನು ಬಡಿಸ್ತಾರೆ. ಕುಟುಂಬದ ದೈವಗಳಿಗೂ ಅಗೇಲು ಪರ್ವ ಸೇವೆಗಳನ್ನು ಕೊಡಲು ಅವತ್ತೇ ಕೊನೆಯ ದಿನ. ಹೀಗಾಗಿ ಕುಟುಂಬದ ಎಲ್ಲ ಸದಸ್ಯರು ದೈವಗಳ ಮುಂದೆ ಸೇರಿ ಪರ್ವ ಸೇವೆಗಳನ್ನು ಸಲ್ಲಿಸಿ ದೈವಗಳ ಆಶೀರ್ವಾದ ಪಡೆಯುತ್ತಾರೆ. ಕೃಷಿಕರಾದರೆ ಮುಂದೆ ನಾವು ಮಾಡುವ ಎಲ್ಲ ಕೃಷಿ ಕೆಲಸಗಳನ್ನು ತುಂಬ ಚೆನ್ನಾಗಿ ನಡೆಸಿಕೊಡು ಎಂದು ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ. 20-30 ವರ್ಷಗಳ ಹಿಂದಿನ ತನಕ ಪತ್ತನಾಜಿಯಿಂದ ಆಟಿ ತಿಂಗಳ ತನಕ ವಿವಿಧ ಜಾನಪದ ಆಚರಣೆಗಳು ನಡೆಯುತ್ತಿದ್ವು. ಅವುಗಳಲ್ಲಿ ಆಟಿಕಳೆಂಜ, ಸೋಣದ ಜೋಗಿ, ಸೋಣದ ಮತಿಮಾಲ್, ಕಾವೇರಿ ಪುರ್ಸೆ, ಮಾದಿರ, ಮಾಯದ ಪುರ್ಸೆ, ಮಾಂಕಾಳಿ, ಕನ್ಯಾಪು, ಸಿದ್ಧವೇಷ, ಪುರ್ಸರವೇಶ ಹೀಗೆ ಒಂದೊಂದು ಕುಣಿತಗಳು ಮನೆ ಮನೆಗೆ ತೆರಳಿ ಆ ಊರಿನ ಮಾರಿ ಕಳೆಯುವ ಕ್ರಮಗಳಿದ್ವು. ಆದರೆ ಇತ್ತೀಚೆಗೆ ಅವೆಲ್ಲವೂ ಕಣ್ಮರೆಯಾಗಿದೆ. ಮೊದಲೆಲ್ಲ ಕೃಷಿ ಕೆಲಸಗಳನ್ನು ಶುರು ಮಾಡುವ ಅವಧಿಯನ್ನ ಯಾರಿಗೂ ಹೇಳಬೇಕಿರಲಿಲ್ಲ. ಪತ್ತನಾಜೆ ಬಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೃಷಿ ಕೆಲಸಗಳಿಗೆ ಸಿದ್ಧತೆಗಳು ನಡೆಯುತ್ತಿದ್ವು. ಹೊಲ ಗದ್ದೆಗಳಲ್ಲಿ ಹೋರಿ ಕೋಣಗಳನ್ನು ಇಳಿಸಿ ಉಳುಮೆ ಮಾಡ್ತಿದ್ರು. ಮತ್ತೊಂದೆಡೆ ಮಹಿಳೆಯರು ಭತ್ತದ ನೇಜಿ ನೆಡುವ ಕಾಯಕದಲ್ಲಿ ತೊಡಗಿಸಿಕೊಂಡು ತಮ್ಮ ಸುಸ್ತು ನಿವಾರಿಸಲು ಪಾಡ್ದನ ಉರಾಲ್ ಹೇಳುತ್ತಾ ಒಬ್ಬರಿಗೊಬ್ಬರು ಮಾತನಾಡ್ತಾ ಕಾಲ ಕಳೀತಾ ಕೆಲಸ ಮಾಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಕೋಣ, ಹೋರಿಗಳ ಮೂಲಕ ಉಳುಮೆ ಮಾಡ್ತಿದ್ದ ಗದ್ದೆಗೆ ಟಿಲ್ಲರ್ ಟ್ರ್ಯಾಕ್ಟರ್ಗಳು ಬಂತು. ಕೈಯಾರೆ ಭತ್ತ ಕಟಾವು ಮಾಡ್ತಿದ್ದ ಜಾಗಕ್ಕೆ ಯಂತ್ರಗಳು ಬಂದವು. ಮುಂದಕ್ಕೆ ಕೃಷಿ ಕೆಲಸಗಳಿಗೆ ಜನರು ಕಡಿಮೆಯಾಗಿ ಭತ್ತದ ಗದ್ದೆಗಳು ಮರೆಯಾಗಿ ಅಲ್ಲಿ ಅಡಿಕೆ ತೋಟಗಳು ತಲೆ ಎತ್ತಿದ್ವು. ಮತ್ತೊಂದು ಹಂತಕ್ಕೆ ಮುಂದುವರೆದ ಜನರು ಅಡಿಕೆ ತೋಟಗಳನ್ನು ಕಡಿದು ರಬ್ಬರ್ ಕೃಷಿಗೆ ಇಳಿದ್ರು. ಆದರೆ ಭತ್ತದ ಕಾಯಕ ಕಡಿಮೆಯಾದ ಬೆನ್ನಲ್ಲೇ ಅದರ ಜೊತೆಗೆ ಬರ್ತಿದ್ದ ಒಂದೊಂದೇ ಆಚರಣೆಗಳು ಮರೆಯಾಗೋಕ್ಕೆ ಶುರುವಾಯಿತು. ಈಗ ಪತ್ತನಾಜೆ ಅನ್ನೋದು ಕೃಷಿ ಕ್ಷೇತ್ರದಲ್ಲಿ ಮರೆಯಾಗಿ ದೈವಾರಾಧನೆ ಮತ್ತು ಯಕ್ಷಗಾನ ವಲಯದಲ್ಲಿ ಮಾತ್ರ ಗುರುತಿಸಿಕೊಂಡಿದೆ ಅಂದ್ರೂ ತಪ್ಪಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.